ಇಲ್ಲಿ ಮನೆಗಳ ನಿರ್ಮಾಣ ಮಾಡ್ತೀವಿ. ಸ್ಟಾರ್ಟಿಂಗ್ ನಾವು ಸೈಮಲ್ಟೇನಿಯಸ್ಲಿ ಮಿನಿಮಮ್ ಸ್ಟಾರ್ಟಿಂಗ್ ಒಂದೇ ಸಲಿಗೆ 50 ಮನೆ ನಿರ್ಮಾಣ ಮಾಡ್ತೀವಿ. ಒಂದೇ ಸಲ ಒಟ್ಟು 15 ಎಕರೆ 30 ಗುಂಟೆ 60 ಫೀಟ್ ರೋಡ್ ಬರುತ್ತೆ, 40 ಫೀಟ್ ರೋಡ್ ಬರ್ತವೆ, 30 ಫೀಟ್ ರೋಡ್ ಮತ್ತೆ ಕಾಂಕ್ರೀಟ್ ರೋಡ್. ಇಡೀ ಚಾಮರಾಜನಗರಕ್ಕೆ ನಂಬರ್ 1 ಲೇಔಟ್ ಮಾಡ್ತೀವಿ. ಹಾಯ್ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ತನ್ವೀರ್ ಹಾಗೂ ಧನುಷ್ ಜೊತೆ. ಸೊ ಇಷ್ಟು ದಿನ ನಿಮಗೆ ಮದ್ದೂರಲ್ಲಿ ಮನೆ ತೋರಿಸಾಯ್ತು. ಸೊ ಇವಾಗ ನಮ್ಮ ಸತೀಶ್ ಸರ್ ಅವರು ಚಾಮರಾಜನಗರಕ್ಕೆ ಬಂದಿದ್ದಾರೆ. ಸೊ ಚಾಮರಾಜನಗರಲ್ಲಿ ಟೋಟಲ್ ಆಗಿ ನಿಮಗೆ 15 ಎಕರೆ 30 ಗುಂಟೆಯಲ್ಲಿ 324 ನಿವೇಶನ ಬರ್ತಾ ಇದೆ. ಸೊ ಅದರಲ್ಲಿ ನಿಮಗೆ 108 ಮನೆ ಫಸ್ಟ್ ನಿರ್ಮಾಣ ಮಾಡಿಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಸತೀಶ್ ಸರ್ ಹತ್ರನೇ ಮಾಹಿತಿ ತಗೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ ಧನ್ಯವಾದ ಸರ್. ಏನಪ್ಪಾ ಅಂದ್ರೆ ಈಗ ನಿಮ್ಗೆ ಇನ್ನೂ ವರ್ಕು ಈ ಏಪ್ರಿಲ್ ಶುರು ಮಾಡ್ತೀವಿ. ಇದು ವೆಲ್ ಡೆವಲಪ್ ಲೇಔಟ್, ಚೂಡ ಅಪ್ರೂವಲ್ ಲೇಔಟ್. ಓಕೆ. ಒಟ್ಟು 15 ಎಕರೆ 30 ಗುಂಟೆ. ಇದ್ರದ್ದು ಏನಂದ್ರೆ 60 ಫೀಟ್ ರೋಡ್ ಬರುತ್ತೆ, 60 ಫೀಟ್ ರೋಡ್ ಬರುತ್ತೆ, 40 ಫೀಟ್ ರೋಡ್ ಬರ್ತವೆ, 30 ಫೀಟ್ ರೋಡ್. ಎಲ್ಲ ದೊಡ್ಡ ದೊಡ್ಡ ರಸ್ತೆಗಳು ಮತ್ತೆ ಕಾಂಕ್ರೀಟ್ ರೋಡ್. ಇಡೀ ಚಾಮರಾಜನಗರಕ್ಕೆ ನಂಬರ್ 1 ಲೇಔಟ್ ಮಾಡ್ತೀವಿ, ವರ್ಲ್ಡ್ ಕ್ಲಾಸ್ ಲೇಔಟ್ ಮಾಡ್ತೀವಿ. ಓಕೆ. ಇದು ನಿಮ್ಗೆ ಶುರು ಮಾಡುವಾಗ್ಲೂ ತೋರಿಸ್ತೀವಿ ನೆಕ್ಸ್ಟ್ ಕೆಲಸ ವರ್ಕ್ನ, ಆಮೇಲೆ ವರ್ಕ್ ಮಾಡಾದ್ಮೇಲೆ ಯಾವ ರೀತಿ ತೋರಿಸ್ತೀವಿ. ಇದ್ರ ವಿಶೇಷ ಏನಂತಂದ್ರೆ ಈಗ ನಿಮ್ಗೆ ಇದು ಟ್ರೈಲರ್ ತರ ಇದು ಏನ್ ಮಾಡ್ತಾ ಇದೀವಿ ಅಂತ ಜಸ್ಟ್ ಇವಾಗ ಬರ್ತಾ ಇರೋದು ಈಗ ಬಂದಿದ್ರಿಂದ ಎಲ್ಲೆಲ್ಲಿ ಮಾಡ್ತಾ ಇದೀವಿ ಅನ್ನೋದಕ್ಕೆ. ಇದು ಆಲ್ರೆಡಿ ನಾವು 5 years ಬ್ಯಾಕ್ ಲ್ಯಾಂಡ್ನೆಲ್ಲ ಇದು ಮಾಡಿ ಇಟ್ಕೊಂಡಿದ್ವಿ. ಇದು ವಿಶೇಷ ಏನಂದ್ರೆ ಇದು ಹಳೆ NH. ಇದು NH ಅಂದ್ರೆ ನ್ಯಾಷನಲ್ ಹೈವೇ, ದಿಂಡಗಲ್. ಇದು ದಿಂಡಗಲ್ ನ್ಯಾಷನಲ್ ಹೈವೇ. ನಮ್ಮ ಜಾಗದಿಂದ 200 ಮೀಟರ್ಗೆ KSRTC ಬಸ್ ಸ್ಟ್ಯಾಂಡ್, ರೇಷ್ಮೆ ಗುಡಿ ಮಾರ್ಕೆಟ್ ಅಂತ ನೀವು ಕೊಡೋದಲ್ಲ ಅಲ್ಲಿಗೆ ಶಿಫ್ಟ್ ಆಗ್ತಾ ಇದೆ. 3-4 months ಅಲ್ಲಿ ವರ್ಕ್ ಸ್ಟಾರ್ಟ್ ಆಗುತ್ತೆ ಟೆಂಡರ್ ಆಗಿ. ಮತ್ತೆ ನಮ್ಮ ಜಾಗದಿಂದ 200 ಮೀಟರ್ ಅಲ್ಲಿ ರೈಲ್ವೆ ಸ್ಟೇಷನ್ ಇದೆ. ಯಾವ ರೈಲ್ವೆ ಸ್ಟೇಷನ್ ಬರುತ್ತೆ? ಚಾಮರಾಜನಗರ ರೈಲ್ವೆ ಸ್ಟೇಷನ್ ಇದೆ. ಅದು ನಿಮಗೆ ಡ್ರೋನ್ ಅಲ್ಲಿ ತೆಗೆದು ನಿಮಗೆ ನೆಕ್ಸ್ಟ್ ಕೆಲಸ ಶುರು ಮಾಡುವಾಗ ತೋರಿಸ್ತೀವಿ ಅದನ್ನ. ಮತ್ತೆ ಹಿಂಭಾಗಕ್ಕೆ ಬಂದು 200 ಮೀಟರ್ ಅಲ್ಲಿ ಇದೇ ಹೈವೇ, ನ್ಯಾಷನಲ್ ಹೈವೇ, ಅದು ಬೈಪಾಸ್ ಆಲ್ರೆಡಿ ಹೋಗ್ತಾ ಇದೆ, ಓಪನ್ ಆಗಿದೆ. ಓಕೆ. ಇದ್ರ ವಿಶೇಷ. ಮತ್ತೆ ಚಾಮರಾಜನಗರದಲ್ಲಿ ಏನಂತಂದ್ರೆ 3000 ಎಕರೆ ಇಂಡಸ್ಟ್ರಿಯಲ್ ಏರಿಯಾ ಆಗಿದೆ ನಮ್ಮ ಚಾಮರಾಜನಗರದಲ್ಲಿ. ಇದು ತುಂಬಾ ಪೊಟೆನ್ಶಿಯಲ್ ಇರೋ ಚಾಮರಾಜನಗರ ಆಗ್ತಾ ಇದೆ. ಹಿಂದೆ ಏನ್ ಚಾಮರಾಜನಗರ ಅಂತಂದ್ರೆ ಎಲ್ಲರೂ ಏನಪ್ಪಾ ಹಿಂದುಳಿದ ಪ್ರದೇಶ, ಹಿಂದುಳಿದು ಅಂತ ಅನ್ಕೊಂಡಿದ್ರು. ಚಾಮರಾಜನಗರ ಸಿಟಿ ಬಂದು ತುಂಬಾ ಡೆವಲಪ್ ಆಗ್ತಾ ಇದೆ. ತುಂಬಾ ಪೊಟೆನ್ಶಿಯಲ್ ಇರುವಂತ ಊರಿದು. ನಿಮಗೆ ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟ್ ಅಂತ ತಿಳ್ಕೊಂಡವ್ರಲ್ಲ ಎಷ್ಟೋ ಜನ. ಚಾಮರಾಜನಗರ ಸಿಟಿಲೂ ಕೂಡ ದೇವಸ್ಥಾನದ ಅಂಗಡಿ, ದೊಡ್ಡ ಅಂಗಡಿ ಬೀದಿಲಿ 25,000 ಚದರಡಿ ಇದೆ. ನೀವು ಕೇಳಿದ್ರೆ ಅದು ಹಾಸ್ಯಾಸ್ಪದ ಅನ್ಸ್ಬೋದು ನಿಮಗೆ, ಯಾರನ್ನಾರು ಬಂದು ವಿಚಾರಿಸ್ಕೋಬಹುದು. 25,000 ಚದರಿಗೆ ಕಮರ್ಷಿಯಲ್ ರೇಟ್ ಇದೆ, 1 ಅಡಿ ಸ್ಕ್ವೇರ್ ಫೀಟ್ಗೆ. ಅಷ್ಟು ರೇಟ್ ಇರುವಂತ ಊರಿದು. ಈಗ 3,000 ಎಕರೆಲಿ ಮುತ್ತಾಯ ಮುರಳೀಧರ್ ಅನ್ನೋಂಥ ಕ್ರಿಕೆಟ್ ಪ್ಲೇಯರ್ ಏನಿದ್ದಾರೆ, ಅವರು ಕೂಡ 1,000 ಕೋಟಿ ಖರ್ಚು ಮಾಡಿ ಇದ್ ಮಾಡ್ತಾ ಇದಾರೆ. ಅವರು ಏನೋ ಒಂದು ಕ್ಯಾಂಪ್ ಅಂತ ಅನ್ಬಿಟ್ಟು ಒಂದು ಜ್ಯೂಸ್ ಇದ್ ಮಾಡ್ತಾ ಇದಾರೆ, ಒಂದು ಕೂಲ್ ಡ್ರಿಂಕ್ಸ್ ಓಪನ್ ಆಗಿದೆ ಆಲ್ರೆಡಿ. ನಿಮ್ಗೆ ನೆಕ್ಸ್ಟ್ ಅದನ್ನ ಹೋದಾಗ ತೋರಿಸ್ತೀವಿ. ಲೇಔಟ್ ಓಪನ್ ಮಾಡುವಾಗ ತುಂಬಾ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು, ಬಿರ್ಲಾ ಪೇಂಟ್ಸ್ ಎಲ್ಲ 100 ಎಕರೆ 200 ಎಕರೆ ತಗೊಂಡು ಎಲ್ಲ ದೊಡ್ಡ ದೊಡ್ಡ ಲೇಔಟ್ಗಳು ಇಂಡಸ್ಟ್ರಿಯಲ್ ಲೇಔಟ್ ಅಲ್ಲಿ ಮಾಡ್ತಾ ಇದಾರೆ. ಮನೆಗಳೇ ಬಾಡಿಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ ಅಂತ ಇದಾಗಿದೆ ಚಾಮರಾಜನಗರ ಈಗ. ಲೇಔಟ್ ಆದ್ಮೇಲೆ ನಿಮ್ಗೆ ಎಲ್ಲ ತೋರಿಸ್ತೀವಿ. ಇದು ನಿಮ್ಗೆ ಏನ್ ಮಾಡ್ತಾ ಇದೀವಿ ಕೆಲಸಕ್ಕೆ ಇದು ಟ್ರೈಲರ್ ತರ ಹೇಳ್ತಾ ಇದೀವಿ. ಇಲ್ಲಿ ಮನೆಗಳ ನಿರ್ಮಾಣ ಮಾಡ್ತೀವಿ. ಸ್ಟಾರ್ಟಿಂಗ್ ನಾವು ಸೈಮಲ್ಟೇನಿಯಸ್ಲಿ ಮಿನಿಮಮ್ ಸ್ಟಾರ್ಟಿಂಗ್ ಒಂದೇ ಸಲಿಗೆ 50 ಮನೆ ನಿರ್ಮಾಣ ಮಾಡ್ತೀವಿ, ಒಂದೇ ಸಲಿಗೆ. ನೆಕ್ಸ್ಟ್ ಮತ್ತೆ 2ನೇ ಹಂತದಲ್ಲೂ ಮಾಡ್ತೀವಿ. ಸೊ ನಿಮ್ಮ ಪ್ಲಾನ್ ಇಲ್ಲಿ 108 ಮನೆ. ನಾವು ಇನ್ನೂ ರೇಟ್ ಫಿಕ್ಸ್ ಮಾಡಿಲ್ಲ. ಲೇಔಟ್ ಇವು ಈ ತಿಂಗಳು ಏಪ್ರಿಲ್ 2025 ಲೇಔಟ್ ವರ್ಕ್ ಶುರು ಮಾಡ್ತೀವಿ. ತುಂಬಾ ಚೆನ್ನಾಗಿ ಮಾಡ್ತೀವಿ ಲೇಔಟ್ ನ. ನಿಮ್ಗೆ ಲೇಔಟ್ ವರ್ಕ್ ಶುರು ಮಾಡೋವಾಗ ತೋರಿಸ್ತೀವಿ, ಆದ್ಮೇಲೆ ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀವಿ, ರೇಟ್ ಫಿಕ್ಸ್ ಆಮೇಲೆ ಮಾಡ್ತೀವಿ. ನಿಮ್ಗೆ ಇದು ಬರ್ತಾ ಇದೆ ಅಂತ ಹೇಳಲಿಕ್ಕೆ, ರಾಣೇಶ್ವರದು ಪ್ರಾಜೆಕ್ಟ್ ಇಲ್ಲೂ ಬರ್ತಾ ಇದೆ ಅಂತ ಹೇಳಲಿಕ್ಕೆ ನಿಮ್ಗೆ ಮುಂಚಿತವಾಗಿ ಹೇಳ್ತಾ ಇದೀವಿ. ಇದನ್ನ ರೆಡಿ ಇರಿ. ಪ್ರೀ ಬುಕಿಂಗ್ ತಗೋತಾ ಇಲ್ಲ. ಲೇಔಟ್ ಸ್ಟಾರ್ಟ್ ಮಾಡಿ, ಲೇಔಟ್ ವರ್ಕ್ ಕಂಪ್ಲೀಟ್ ಆದ್ಮೇಲೆ ಮಾಡ್ತೀವಿ. ಮನೆಗಳು ನಾವು ಮಾಡೋದ್ರಿಂದ ಇಮಿಡಿಯೇಟ್ ರೇಟ್ ಇದಾಗುತ್ತೆ, ಜಂಪ್ ಆಗುತ್ತೆ. ಇದು ಪೊಟೆನ್ಶಿಯಲ್ ಇರುವಂತ ಜಾಗ. ಈಗ ನೋಡಿದ್ರೆ ಎಷ್ಟೆಷ್ಟು ಹತ್ರದಲ್ಲಿ ಏನೇನಿದೆ ಅಂತ, ಇಲ್ಲಿ ರೇಟ್ ಸ್ವಲ್ಪ ಜಾಸ್ತಿನೂ ಆಗುತ್ತೆ. ಬಟ್ ಇಲ್ಲ ಅಷ್ಟು ಪೊಟೆನ್ಶಿಯಲ್ ಇದೆ, ವರ್ತ್ ಇದೆ. ಮನೆಗಳದ್ದು ನಿರ್ಮಾಣ ಮಾಡ್ತೀವಿ. ಯಾರು ಮನೆ ಬೇಕು ಅಂತಿದ್ರು ನಮ್ಮನ್ನ ನೋಡ್ತಾರೆ, ಎದುರುಗೊಳ್ತಾ ಇರಿ. ಮನೆಗಳಂತೂ ನಿರ್ಮಾಣ ಮಾಡಿ ಕೊಡ್ತೀವಿ ನಿಮ್ಗೆ. ಪ್ರೀ ಬುಕಿಂಗ್ ಏನ್ ತಗೋತಾ ಇಲ್ಲ. ಈಗ ಪ್ರೀ ಬುಕಿಂಗ್ ಏನ್ ತಗೋತಾ ಇಲ್ಲ. ನಿಮ್ಗೆ ಬರ್ತಾ ಇದೆ ಅಂತ ಹೇಳಲಿಕ್ಕೆ, ಚಾಮರಾಜನಗರ ಜನತೆಗೆ ಈ ಪ್ರಾಜೆಕ್ಟ್ ನ ತೋರಿಸ್ಲಿಕ್ಕೆ. ಅಂದ್ರೆ ಅದನ್ನ ನಿಮ್ ಮನ್ಸಲ್ಲಿ ಅನ್ಕೋತಾ ಇರಿ. ಬರ್ತಾ 3-4 months ಅಲ್ಲಿ
ವರ್ಕ್ ಅಂತೂ ಒಂದ್ ಹಂತಕ್ಕೆ ಬಂದಿರುತ್ತೆ. ಅವಾಗ ನಾವು ಬುಕಿಂಗ್ ತಗೊಳ್ಳೋದು ಏನ್ ಮಾಡೋದು ನೋಡ್ತೀವಿ ಅವಾಗ. ಓಕೆ, ಮನೆಗೆ. ಸೊ ವೀಕ್ಷಕರೇ, ನಿಮ್ಗೆ ಇವಾಗ ಒಂದು ಹೊಸ ಲೇಔಟ್ ಜೊತೆಗೆ ಬರ್ತಾ ಇದ್ದಾರೆ ರಾಣಿ ಐಶ್ವರ್ಯ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅವರು. ಸೊ ಟೋಟಲ್ ಆಗಿ 15.5 ಎಕರೆಯಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಚಾಮರಾಜನಗರ 15 ಎಕರೆ 15.25 ಎಕರೆಯಲ್ಲಿ ನಿಮ್ಗೆ ಟೋಟಲ್ 108 ಮನೆ ಕೊಡ್ತಾ ಇದ್ದಾರೆ. ಸೊ ಇವಾಗ ಚಾಮರಾಜನಗರ್ ಮದ್ದೂರಲ್ಲಿ ಮೊದಲೇ ನೋಡಿದ್ದೀರಾ ಯಾವ ತರ ಒಂದು ಮನೆ ಕಟ್ಕೊಟ್ಟಿದ್ದಾರೆ ಅಂತ. ಸೊ ನಮ್ಮ ಚಾನಲ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ವಿಡಿಯೋಸ್ ಎಲ್ಲ ನಿಮ್ಗೆ ಸಿಗತ್ತೆ. ಸೊ ಫಸ್ಟ್ ಜಸ್ಟ್ ಒಂದು ಲೇಔಟ್ ಇಂದ ಹಿಡಿದು ಇವಾಗ ಮನೆ ಯಾವ ತರ ಆಗಿದೆ ಕೂಡ ತೋರಿಸಿದೀವಿ. ಇವಾಗ ಅಪ್ಕಮಿಂಗ್ ನಿಮ್ಗೆ ಚಾಮರಾಜನಗರದಲ್ಲಿ ಹೊಸ ಪ್ರಾಜೆಕ್ಟ್ ಬರ್ತಾ ಇದೆ ಅಂತ ಒಂದು ಅನೌನ್ಸ್ಮೆಂಟ್ ಮಾಡ್ತಾ ಇದೀವಿ. ಪ್ರೀ ಬುಕಿಂಗ್ ಇವಾಗ ಸದ್ಯಕ್ಕೆ ಇರಲ್ಲ. ಸೊ ಲೇಔಟ್ ಒಂದ್ಸತಿ ಕೆಲಸ ಸ್ಟಾರ್ಟ್ ಆದ್ಮೇಲೆ ನಾವು ನಿಮ್ಗೆ ಇನ್ನೂ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀವಿ. ಇದ್ರ ಚಾಮರಾಜನಗರದ ಏನಂದ್ರೆ ನಿಮ್ಗೆ ಲಾ ಕಾಲೇಜ್ ಇದೆ, ಮೆಡಿಕಲ್ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ, ಎಲ್ಲ ಪ್ರತಿ ಒಂದು ಇದೆ. ನಿಮ್ಗೆ ಕೃಷಿ ಯೂನಿವರ್ಸಿಟಿ ಇದೆ. ಓಕೆ, ಎಲ್ಲ ಪ್ರತಿ ಒಂದು ಇದೆ. ಈಗ ನಿಮ್ಗೆ ತುಂಬಾ ಚಾಮರಾಜನಗರ ನೀವು ಅನ್ಕೊಂಡಿದ್ಕಿಂತ ಬೇರೆ ಲೆವೆಲ್ ಕೊಟ್ಟೋಗಿದೆ ಇವಾಗ. ಓಕೆ, ಆ ರೀತಿ ಮತ್ತೆ ಇರೋ ಗೌರ್ಮೆಂಟ್ ಕೂಡ ಚಾಮರಾಜನಗರಕ್ಕೆ ತುಂಬಾ ಫಂಡ್ಸ್ ಗಳು ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಚಾಮರಾಜನಗರ. ಈಗ ಅದು ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಆ ಇಂಡಸ್ಟ್ರಿ ನೋಡಿದ್ರೆ, ಇಂಡಸ್ಟ್ರಿ ನೆಕ್ಸ್ಟ್ ಬಂದಾಗ ವಿಡಿಯೋ ನೀವು ಮಾಡಿ ಲೇಔಟ್ ಕೆಲಸ ಶುರು ಹಾಕೊಡುತ್ತೆ. ಅಪ್ಕಮಿಂಗ್ ಪ್ರಾಜೆಕ್ಟ್ ಬರ್ತಾ ಇದೆ ಅಂತ ಹೇಳಲಿಕ್ಕೆ ನಾವು ಸಂತೋಷದಿಂದ ಹೇಳ್ತಾ ಇದೀವಿ. ಓಕೆ, ಸೊ ವೀಕ್ಷಕರೇ, ಅಪ್ಕಮಿಂಗ್ ನಿಮಗೆ ಇವಾಗ ಹೊಸ ಪ್ರಾಜೆಕ್ಟ್ ಬರ್ತಾ ಇರೋದು. ಸೊ ಡೀಟೇಲ್ಸ್ಗೋಸ್ಕರ ವೇಟ್ ಮಾಡ್ತಾ ಇರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸೊ ಕಂಟಿನ್ಯೂಸ್ ಆಗಿ ಇಲ್ಲಿಂದ ಚಾಮರಾಜನಗರದ ಏನೇನು ವಿಡಿಯೋಸ್ ಇರುತ್ತೆ ಬರ್ತಾ ಇರುತ್ತೆ.